ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ರೆ ನಮ್ಮ ಡೆಲಿವರಿ ಬಾಯ್ಸ್ ಬೈಕ್ ಟ್ಯಾಕ್ಸಿ ರೈಡರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್, ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮಾಡಿ. ಇಷ್ಟ ಆದ್ರೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ರಾಪಿಡೋದವನು ಪ್ರತಿನಿತ್ಯ ಏನಾದ್ರು ಒಂದು ಹೊಸ ಹೊಸ ಅಪ್ಡೇಟ್ ತರ್ತಾನೆ ಇದ್ದಾನೆ. ಒಟ್ಟಲ್ಲಿ ನಮ್ಮ ಕಂಪ್ನಿನ ಬೆಳೆಸಬೇಕು, ಟಾಪ್ ಒನ್ ತಗೊಂಡು ಹೋಗ್ಬೇಕು ಅಂತವ ಏನಾದ್ರು ಒಂದು ಪ್ಲಾನಿಂಗ್ ಮಾಡ್ತೇನೆ, ಬೇರೆ ಕಂಪ್ನಿಗಳಿಗೆಲ್ಲ ಓವರ್ಟೇಕ್ ಮಾಡ್ಕೊಂಡು. ಹಂಗಾಗಿ ಈಗ ಹೊಸ ಒಂದು ಆಪ್ಷನ್ ಕೂಡ ತಂದುಬಿಟ್ಟಿದ್ದಾನೆ. ಇವನೇ ಒಂದು ಕಂಪ್ನಿಯಿಂದ ಓನಾಗಿ ಬೈಕ್ ಕೊಡ್ತಾ ಇದ್ದಾನೆ ಡೆಲಿವರಿಗೆ, ಬೈಕ್ ಟ್ಯಾಕ್ಸಿ ಮಾಡೋರಿಗೆ. ಯಾವುದೋ ಒಂದು ಬಾಗೋ ಅನ್ನೋ ಕಂಪ್ನಿಗೆ ಟೈ ಅಪ್ ಆಗಿ ಈಗ ಹೊಸ ಒಂದು ಆಕ್ಟಿವ್ ಆದ ಒಂದು ಬೈಕ್ ಕೂಡ ಕೊಡ್ತಾನೆ ಡೆಲಿವರಿ ಬಾಯ್ಸ್ಗೆ. ಬೇಕಾದ್ರೆ ಇನ್ನು ಅವರು ಯಾವುದೇ ಥರ ಬೈಕ್ ಇರೋದು ಬೇಡ, ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಹೊಂದಿದ್ರೆ ಸಾಕು, ಹೋಗ್ಬಿಟ್ಟು ಅವ್ರ ಹತ್ರನೇ ಬೈಕ್ ರೆಂಟಿಗೆ ತಗೊಂಡು ಆರಾಮಾಗಿ ಹೊಡಿಬೋದು ಬರ್ತಕ್ಕಂಥ ಹೊಸ ಹುಡುಗರು ಬೆಂಗಳೂರಿಗೆ. ಇದರಿಂದ ಏನಾಗುತ್ತೆ ಅಂದರೆ ಹಳಬ್ರು ಏನಿದಾರಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಇವ್ರಿಗೆ ಆರ್ಡರ್ಸ್ ಬರಲ್ಲ, ಇವ್ರಿಗೆ ಹಳಬ್ರಿಗೆ. ಸುಮಾರು ಜನಕ್ಕೆ ಈಗ ನೋಡ್ತೀನಿ, ಏನಕ್ಕೆ ಹಳಬ್ರಿಗೆ ಆರ್ಡರ್ ಬರ್ತಾ ಇಲ್ಲ ಅಂದರೆ ಇದೇ ಮೇನ್ ರೀಸನ್. ಬರ್ತಕ್ಕಂಥ ಹೊಸ ಹೊಸ ಹುಡುಗರಿಗೆ ಚೆನ್ನಾಗಿ ಆರ್ಡರ್ ಕೊಡ್ತಾ ಇದ್ದಾನೆ, ಚೆನ್ನಾಗಿ ಅವ್ರು ಇಲ್ಲಿ ನಮ್ಮ ಕಂಪ್ನಿಯಲ್ಲಿ ಉಳ್ಕೋಬೇಕು ಅನ್ನೋ ಥರ ಮಾಡಿ ಹಳಬರಿಗೆಲ್ಲ ಒಂದು ಎರಡು ಆರ್ಡರ್ ಕೊಡ್ತಾನೆ, ಪೀಕ್ ಅವರಲ್ಲಿ ಎತ್ತಿ ಸೈಡ್ಗೆ ಆಗ್ತಿದ್ದಾನೆ. ಇದರಿಂದ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಹಳಬ್ರಿಗೆ. ಹಂಗಾಗಿ ಈಗ ಇನ್ನೊಂದು ಹೊಸ ಆಪ್ಷನ್ ತಂದ್ಬಿಟ್ಟು ಬೈಕ್ ಕೂಡ ರೆಂಟಿಗೆ ಕೊಡ್ತಾ ಇದ್ದಾನೆ. ಇದು ಎಷ್ಟಿದೆ ಅಂದರೆ ರೆಂಟು ವಾರಕ್ಕೆ, ವೀಕ್ಲಿ ರೆಂಟು 2513 ರೂಪಾಯಿ ಅಂತೆ ಒಂದು ವಾರಕ್ಕೆ ರೆಂಟು. ಅಲ್ಲಿ ತಿಂಗಳಿಗೆ ಎಷ್ಟಾಯಿತು? 10,052 ರೂಪಾಯಿ. 10,052 ರೂಪಾಯಿ ಬರೀ ರೆಂಟೇ ಕಟ್ಟಿಬಿಟ್ರೆ ಇನ್ನು ಪೆಟ್ರೋಲ್ ಖರ್ಚೆಲ್ಲ ಯಾರಪ್ಪ ಹಾಕೊಂಡು ಓಡಿಸ್ತಾರೆ? ಎಷ್ಟು ದುಡ್ಡು ಮಾಡ್ತಾ ಇದ್ದೇನೆ, ಯಾವ್ಯಾವ ರೀತಿ ದುಡ್ಡು ಮಾಡಬೇಕು ಎಲ್ಲ ರೀತಿಯೂ ದುಡ್ಡು ಮಾಡ್ತೇನೆ ರಾಪಿಡೋ ಕಂಪ್ನಿಯವನು. ಒಟ್ಟಾರೆ ಡೆಲಿವರಿ ಬಾಯ್ಸ್ಗೆ ಏನು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಂತೂ ಯಾವುದೇ ಥರ ಏಳಿಗೆ ಆಗ್ತಾ ಇಲ್ಲ, ಕೆಳಗಡೆನೆ ಹಾಕೊಂಡು ತುಳಿತಿದ್ದಾನೆ ಇನ್ನು ಪ್ರತಿನಿತ್ಯ. ಹಳಬ್ರಿಗೆ, ಹೊಸಬ್ರಿಗಂತೂ ಒಳ್ಳೆ ಬೆನಿಫಿಟ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಹೊಸಬ್ರು ಯಾರೆಲ್ಲ ಬರ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಸಖತ್ ಆರ್ಡ್ರ್ ನಾನ್ ಸ್ಟಾಪ್. ಅವನೇ ಅಲ್ಲಿ ಆ್ಯಪಲ್ಲೇ ಕೊಡ್ತಾ ಇದ್ದಾನೆ ಇವಾಗ ನಾನ್ ಸ್ಟಾಪ್ ಆರ್ಡ್ರ್. ಬೈಕ್ ಯಾರು ರೆಂಟಿಗೆ ತಗೊಂಡು ಹೊಡಿತಾರೆ ಬೆಳಿಗ್ಗಿಂದ ನೈಟ್ವರೆಗೂ ಅವ್ರಿಗೆ 24/7 ಮಾಡ್ತೀವಿ ಅಂದ್ರೂ ನಾನ್ ಸ್ಟಾಪಾಗಿ ಆರ್ಡರ್ ಕೊಡ್ತಾರಂತೆ. ಎಷ್ಟು ಕಿಲೋಮೀಟರ್ ಓಡಿಸ್ಬೋದು, ಅನ್ಲಿಮಿಟೆಡ್ ಕಿಲೋಮೀಟರ್ ಅಂತ ಕೊಟ್ಬಿಟ್ಟಿದ್ದಾನೆ. ನೀವು ಎಷ್ಟಾರು ಓಡಿಸ್ಕೊಳ್ಳಿ, ರೆಂಟ್ ಕಟ್ಟೋದು ಅಷ್ಟೇ. ತಿಂಗಳಿಗೆ ವಾರಕ್ಕೆ 2,500, 2,500 ರೂಪಾಯಿ, 2,513 ರೂಪಾಯಿ ವಾರಕ್ಕೆ ರೆಂಟ್ ಕಟ್ಬಿಟ್ರೆ ನೀವು ಎಷ್ಟಾರು ಕಿಲೋಮೀಟರ್ ಓಡಿಸ್ಕೊಳ್ಳಿ, ನೈಟ್ ಆ್ಯಂಡ್ ಏನಾರು ಓಡಿಸಿ ಯಾರು ಕೇಳಲ್ಲ ಅವನು. ಆ ಥರ ಬಂದ್ಬಿಟ್ಟಿದೆ. ಆರ್ಡ್ರ್ ಕೂಡ ಅದೇ ಥರ ಕೊಡ್ತಾನಂತ ಅವರಿಗೆ. ಏನು ರೆಂಟ್ ಬೈಕ್ ತಗೊಂಡು ಓಡಿಸ್ತಾರಲ್ಲ ಅವರಿಗೆ. ಬಟ್ ಸ್ವಂತ ವೆಹಿಕಲ್ ತಗೊಂಡಿರ್ತಾರ ಬೈಕ್, ಅವ್ರಿಗೆ ಈ ಥರ ಆರ್ಡ್ರ್ ಕೊಡಲ್ಲ. ಏನಕ್ಕೆ ಕೊಡಲ್ಲ ಅಂದರೆ ಗೊತ್ತಿರಬೇಕು, ಬಾಡಿಗೆ ತಗೊಂಡಿರ್ತಾರೆ, ಇವ್ರಿಗೆ ಒಳ್ಳೆ ಆರ್ಡ್ರ್ ಬರಬೇಕು, ಇಲ್ಲಾಂದ್ರೆ ಇವ್ರು ಬಾಡಿಗೆ ಕಟ್ಟೋಕ್ಕಾಗಲ್ಲ ಬೈಕು, ಮತ್ತೆ ಗಾಡಿನ ವಾಪಸ್ ಬಿಟ್ಬಿಡ್ತಾರೆ, ನಮಗೆ ಲಾಸ್ ಆಗುತ್ತೆ ಕಂಪ್ನಿಗೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಏನು ಮಾಡ್ತೀನಿ ಈಗ ಹೊಸದಾಗಿ ಬೈಕ್ನ ಬಾಡಿಗೆ ತಗೊಂಡು ಓಡಿಸೋರಿಗೆ ಒಳ್ಳೆ ಆರ್ಡ್ರ್ ಕೊಡ್ತಾನೆ. ಸ್ವಂತ ಬೈಕ್ ಇಟ್ಕೊಂಡು ಓಡಿಸಿದ್ರೆ ಆರ್ಡ್ರ್ ಕೊಡ್ತಾ ಇಲ್ಲ. ಅವರೆಲ್ಲ ಕೊಟ್ಟು ಅವ್ರು ಯಾರು ಇಲ್ಲ ಬಾಡಿಗೆ ಬೈಕ್ ಓಡಿಸ್ತಾ ಇರ್ತಾರೆ ರೆಂಟ್ಗೆ, ಅವರೆಲ್ಲೂ ಇಲ್ಲ ಪಿಕಪ್ ನಿಯರೆಸ್ಟ್ ಅಂದಾಗ ಈ ಸ್ವಂತ ರೆಂಟ್ ಓನ್ ಬೈಕಲ್ಲಿ ಇರುತ್ತಲ್ಲ ಅವ್ರಿಗೆ ಆರ್ಡರ್ ಕೊಡ್ತೇನೆ. ಅದಕ್ಕೋಸ್ಕರನೇ ಇವಾಗ ರಾಪಿಡೋದಲ್ಲಿ ಏನಕ್ಕೆ ಆರ್ಡರ್ ಕಮ್ಮಿ ಆಗ್ತಿದೆ ದಿನೇ ದಿನೇ ಅಂದರೆ ಇದು ಒಂದು ಮೇನ್ ರೀಸನ್ ಆಗ್ತಾ ಇದೆ. ಪ್ರತಿನಿತ್ಯ ಈಗ ಆರ್ಡರ್ ಮುಂಚೆ ಥರ ಬರ್ತಾ ಇಲ್ಲ, ಏನೇನೋ ಹೊಸ ಹೊಸ ಅಪ್ಡೇಟ್ ತಂದು ಇವಾಗ ಒಟ್ಟಾರೆ ಸೀನಿಯರ್ಸ್ ಏನಿದ್ದಾರೆ ಅವ್ರಿಗಂತೂ ತುಂಬ ಕಷ್ಟ ಆಗ್ತಿದೆ ಬೈಕ್ ಟ್ಯಾಕ್ಸಿಲಿ ಅರ್ನ್ ಮಾಡೋದು. ಮುಂಚೆ ಎಲ್ಲ ಹುಡುಗರು ಕಮ್ಮಿ ಇದ್ರು ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಇತ್ತು, ಚೆನ್ನಾಗಿ ಕೊಡ್ತಾ ಇದ್ದ ಆರ್ಡ್ರು. ಬಟ್ ಇವಾಗ ಬೈಕ್ ಟ್ಯಾಕ್ಸಿಲಿ 0 ಕಮಿಷನ್ ಬೇರೆ ಆಯಿತು, ಒಂದು ಹೈಕೋರ್ಟಿಂದ ಒಂದು ಪರ್ಮಿಷನ್ ಬೇರೆ ಬಂತು. ಇದೆಲ್ಲ ಬಂದಮೇಲೆ ಏನಾಯ್ತು, ಬೈಕ್ ಟ್ಯಾಕ್ಸಿಗೆ ಅತಿ ಹೆಚ್ಚು ಜನ ಜಾಸ್ತಿ ಆಗ್ಬಿಟ್ರು. ಇದರಿಂದವ ಅವನು ಕೂಡ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆದಂಗಾಗಿ ಇನ್ನು ಬೇರೆ ಕಂಪ್ನಿಗಳಿಗೆಲ್ಲ ಹೋಗಬಾರ್ದು, ಹೊಸ್ದಾಗಿ ಬರೋ ನಮ್ಮ ಕಂಪ್ನಿನೇ ಇರಬೇಕು ಅಂತ ಹೊಸಬ್ರಿಗೆ ಆರ್ಡರ್ ಚೆನ್ನಾಗಿ ಕೊಡ್ತಾನೆ, ಹಳಬ್ರಿಗೆ ಕೊಡಲ್ಲ. ಹಳಬ್ರು ಹೆಂಗಿದ್ರು ಹೋಗಲ್ಲ, ಯಾಕೆಂದ್ರೆ ಹಳಬ್ರು ಇಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ಇವ್ರು ಎಲ್ಲೂ ಹೋಗಲ್ಲ. ಬಿಟ್ಟು ಹೆಂಗೆ ಆರ್ಡರ್ ಕೊಟ್ಟರು ಇವ್ರು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ. ಮಲ್ಟಿಪಲ್ ಆ್ಯಪ್ ಇರುತ್ತೆ ಇವ್ರ ಹತ್ರ ಅಂತ ಗೊತ್ತು. ರಾಪಿಡೋದಲ್ಲಿ ಬಂದಿಲ್ಲ ಅಂದರೆ ಓಲಾ, ಊಬರು, ಅವು ಇಲ್ಲಾಂದ್ರೆ ಪೋರ್ಟರ್, ಅಂಕಲ್, ಈ ಥರ ಬೇಜಾನ ಆಪ್ಷನ್ ಇರ್ತವೆ, ಇದರಲ್ಲಿ ಮಾಡ್ಕೊತಾರೆ ಇವರು ಅಂತ ಗೊತ್ತು ಅವನಿಗೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾನೆ, ಹಳಬ್ರಿಗೆಲ್ಲ ಸ್ವಲ್ಪ ಆರ್ಡರ್ಸ್ ಕಮ್ಮಿ ಮಾಡಿದ್ದಾನೆ, ಹೊಸಬ್ರಿಗೆಲ್ಲ ಅತಿ ಹೆಚ್ಚು ಆರ್ಡರ್ ಕೊಡ್ತಾ ಇದ್ದಾನೆ. ಹೊಸಬ್ರಾದ್ರೆ ಹೊಸ್ದಾಗಿ ಬಂದಿರೋರಿಗೆ ಬೇರೆ ಆ್ಯಪ್ಗಳೇನು ಗೊತ್ತಿರಲ್ಲ. ರಾಪಿಡೋ ಜಾಯ್ನ್ ಅಂದರೆ ರಾಪಿಡೋ ಒಂದೇ ಮಾಡ್ತಾ ಇರ್ತಾರೆ ಬೆಳಿಗ್ಗಿಂದ ಸಾಯಂಕಾಲ ತನಕ, ಬೇರೆ ಯಾವ ಆ್ಯಪ್ಗೂ ಮಾಡಲ್ಲ. ಎಲ್ಲಿ ಬರುತ್ತೆ ಅಲ್ಲಿ ಆರ್ಡರ್ ತಗೊತಾ ಇರ್ತಾರೆ, ಯಾಕೆಂದ್ರೆ ಅವ್ರು ಹೊಸ ಡೆಲಿವರಿ ಫೀಲ್ಡಿಗೆ ಬಂದಾಗ ಆರ್ಡರ್ ಬಂದರೆ ಸಾಕು ಅನ್ನಂಗೆ ಆಗಿರುತ್ತೆ ಅವ್ರಿಗೆ. ಹಂಗಾಗಿ ಏನಾಗಿದೆ ಇವಾಗ ಆಂಡ್ರಾಯ್ಡ್ ಬುಕ್ಕಿಂಗ್ ಏನಾರು ಆನ್ ಮಾಡ್ಕೊಂಬಿಟ್ರೆ ಒಂದು ಡ್ರಾಪ್ ಆಗಕ್ಕೆ ಮುಂಚೆನೇ ಆಟೋಮೆಟಿಕ್ ಆಗಿ ಇನ್ನೊಂದು 500 ಮೀಟರ್ ಇದ್ದಂಗೆ ಇನ್ನೊಂದು ಆರ್ಡರ್ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ ನಿಮ್ಗೆ ಸ್ಕ್ರೀನ್ ಮೇಲೆ. ಆಂಡ್ರಾಯ್ಡ್ ಬುಕ್ಕಿಂಗ್ ಆನ್ ಮಾಡ್ಕೊಂಡ್ರೆ ಅದು ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಹಂಗಾಗಿ ಏನಾಗುತ್ತೆ, ಆಂಡ್ರಾಯ್ಡ್ ಬುಕ್ಕಿಂಗ್ ಆನ್ ಮಾಡ್ಕೊಂಡು ಹೊಡಿತಾ ಇದ್ರೆ ಬೆಳಿಗ್ಗಿಂದ ಸಂಜೆವರೆಗೂ ನಿಮಗೆ ವಾಶ್ರೂಮ್ಗೆ ಹೋಗೋಕೆ ಟೈಮ್ ಸಿಕ್ಕಲ್ಲ, ನೀರು ಕುಡಿಯೋಕೆ ಟೈಮ್ ಸಿಗಲ್ಲ, ಊಟ ಮಾಡೋಕೆ ಟೈಮ್ ಸಿಗಲ್ಲ. ಆ ಥರ ಆರ್ಡರ್ ಕೊಡ್ತಾನೆ ಹೊಸ ಐಡಿಗಳಿಗೆ. ದಿನಕ್ಕೆ ಬೇಕಾದ್ರೆ 3,000 ಬೇಕಾದ್ರೆ ಹೊಡೆದಾಕ್ಬೋದು ಇವರು. ಆ ಥರ ಇದೆ. ರೆಂಟ್ ತಗೊಂಡು ಮಾಡ್ತಾರಲ್ಲ ರೆಂಟಿಗೆ ಬೈಕು, ಅವರಿಗೆ ಸಖತ್ ಅರ್ನಿಂಗ್ಸ್ ಮಾಡಿಸ್ತಾನೆ. ಬಟ್ ಕಷ್ಟ ಇದೆ, ಬೆಳಗಿಂದ ನೈಟ್ವರೆಗೂ ಪ್ಯಾಸೆಂಜರ್ ಹಾಕೊಂಡೆ ಹೊಡಿಬೇಕು ಅಂದ್ರೂ ಆಗಲ್ಲ, ಕಷ್ಟ ಆಗುತ್ತೆ. ಬಟ್ ಮಾಡ್ತೀವಿ ನಾವು, ಒಳ್ಳೆ ಅರ್ನ್ ಮಾಡ್ತೀವಿ ಅನ್ನೋರಿಗೆ ಒಳ್ಳೆ ಬೆಸ್ಟ್ ಆಪ್ಷನ್ ಇದು. ಆಫರ್ ಕೂಡ ಓನ್ ವೆಹಿಕಲ್ ಇಲ್ಲ ಅನ್ನೋರಿಗೆ, ಯಾವುದೋ ಒಂದು ಬೆಂಗಳೂರಿಗೆ ಹೊಸ್ತಾ ಬಂದಿರ್ತಾರಲ್ಲ, ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ರೆ ಸಾಕು, ಆರಾಮ ರೆಂಟಿಗೆ ಬೈಕ್ ತಗೊಂಬಿಟ್ಟು ಆರಾಮಾಗಿ ಹೊಡಿತಾ ಇರ್ಬೋದು. ಸರ್ವಿಸ್ ಬಂತ ಅದೇನೋ ಅವರೇ ಮಾಡಿಸ್ಕೊಂತಾರೆ. ಸರ್ವಿಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಒಟ್ಟಿನಲ್ಲಿ. ಸರ್ವಿಸ್ ಕಂಪ್ನಿಯವ್ನು ಮಾಡ್ತಾರೋ ಇಲ್ಲ ನೀವು ಮಾಡ್ತಾರೋ, ಒಟ್ಟಿನ ಸರ್ವಿಸ್ ಎಲ್ಲ ಅವಂದೇ ಅನ್ಸುತ್ತೆ. ಬಟ್ಲಿ ಒನ್ಲಿ ಪೆಟ್ರೋಲ್ ಹಾಕೊಂಡು ನೀವು ಓಡಿಸ್ಬೇಕು ಅಷ್ಟೇ ಬೈಕಿಗೆ. ಆರಾಮಾಗಿ ಓಡಿಸ್ಬೋದು. ಹೆಚ್ಚು ಬೆಳಗಿಂದ ನೈಟ್ವರೆಗೂ ದಿನಕ್ಕೆ 3,000-4,000 ಹೊಡೆಯೋರಿಗೆ ಒಳ್ಳೆ ಆಫರ್ ಇದು.
ಯಾಕೆಂದರೆ ಸ್ವಂತ ವೆಹಿಕಲ್ ಇದ್ದಾಗ ಆ ಥರ ಬೇರೆ ಹೊಡೆಯೋಕ್ಕಾಗಲ್ಲ. ಅಷ್ಟು ಹೊಡೆದ್ರೆ ಸರ್ವಿಸ್ ಖರ್ಚು ಅದು ಇದು ಎಲ್ಲ ನೋಡ್ಕೊಂಡು ಅಲ್ಲಿಗೆ ಬಂದುಬಿಡುತ್ತೆ. ಬಟ್ ಸರ್ವಿಸ್ ಖರ್ಚು ಏನೂ ಇಲ್ಲ, ಒನ್ಲಿ ಪೆಟ್ರೋಲ್ ಹಾಕ್ಕೊಂಡು ಅಷ್ಟು ಓಡಿಸಂಗಿದ್ರೆ ಕೊಡ್ಬೋದು. ತಿಂಗಳಿಗೆ ವಾರಕ್ಕೆ 2,500 ನಮ್ಮ ಪ್ರಕಾರ ಲಾಸ್ ಏನಿಲ್ಲ. ಒನ್ ಡೇ ಎತ್ತಿಟ್ಬಿಡೋಣ, ಇನ್ನು 6 ದಿನದ ಆರಾಮಾಗಿ ಸೇವ್ ಆಗುತ್ತೆ, ದುಡ್ಡು ಮಾಡ್ಕೋಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಹಂಗಾಗಿ ಈ ಥರ ಹೊಸ ಹೊಸ ಆಪ್ಷನ್ ತಂದುಬಿಟ್ಟು ಒಟ್ಟಾರೆ ಸೀನಿಯರ್ಸ್ಗೆ ಬೈಕ್ ಟೆಸ್ಟ್ ರೈಡರ್ಸ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆರ್ಡ್ರ್ಗಳು ಬರ್ತಾ ಇಲ್ಲ ಮುಂಚೆ ಥರ. ಇದೇ ಒಂದು ಮೇಯ್ನ್ ರೀಸನ್ನು. ಇನ್ನೂ ಹೋಗ್ತಾ ಹೋಗ್ತಾ ಏನೇನು ಮಾಡ್ತಾನೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿಲಿ ಏನೇನೋ ಹೊಸ ಹೊಸ ಆಪ್ಷನ್ಗಳು ತಂದು ಒಟ್ಟಿನಲ್ಲಿ ಹಳಬ್ರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಆರ್ಡ್ರ್ ಬರ್ತಾ ಇಲ್ಲ ಸದ್ಯಕ್ಕೆ. ಇವಾಗಲೇ ಆಲ್ರೆಡಿ ಬೇಜಾನ್ ಅಪ್ಡೇಟ್ಗಳು ಕೊಡ್ತಾನೆ ಇರ್ತಾನೆ. ಎವ್ರಿ ಡೇ ಏನಾದ್ರು ಒಂದು ಇನ್ಸೆಂಟಿವ್ ಇತ್ತೀಚೆಗೆ ಕೊಡ್ತಾ ಇದ್ದಾನೆ. ಸ್ವಲ್ಪ ಮಾರ್ನಿಂಗ್ ಅದು ಏನೋ ಪೀಕ್ ಅವರಲ್ಲಿ 4 ಆರ್ಡ್ರ್ ಮಾಡಿದ್ರೆ 30 ರೂಪಾಯಿ, 8 ಮಾಡಿದ್ರೆ 50, ಈ ಥರ ಸ್ವಲ್ಪ 2 ಇನ್ಸೆಂಟಿವ್ ಅಷ್ಟೇ ಕೊಡ್ತೇನೆ ಫಸ್ಟು. ಮುಂಚೆ ಎಲ್ಲ ಚೆನ್ನಾಗಿ ಕೊಡ್ತಾ ಇದೆ. ಅದು 0 ಕಮಿಷನ್ ಆದಮೇಲೆ ಇಂಟ್ರೆಸ್ಟ್ ಇನ್ನು ಇನ್ಸೆಂಟಿವ್ ಇಲ್ಲ. ಈಗ ಇನ್ಸೆಂಟಿವ್ ಬರ್ತಾ ಇದೆ. ಏನೇ ಕೊಟ್ರು ಒಟ್ಟಿನಾಗ ಅರ್ನಿಂಗ್ಸ್ ಮಾಡೋದು ತುಂಬ ಕಷ್ಟನೇ. ಮುಂಚೆ ಥರ ಅರ್ನಿಂಗ್ಸ್ ಆಗಲ್ಲ, ಕಷ್ಟ ಇದೆ ಬೈಕ್ ಟ್ಯಾಕ್ಸಿಲಿ. ಯಾಕಂದರೆ ಜನ ಜಾಸ್ತಿ ಆಗ್ತಿದ್ದಾರೆ ಪ್ರತಿನಿತ್ಯ. ದಿನೇ ಈ ಬೈಕ್ ಟ್ಯಾಕ್ಸಿಗೆ ಬರ್ತಕ್ಕಂಥ ಡೆಲಿವರಿ ಬಾಯ್ಸ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಕಂಪ್ನಿಗೆ ಹೋಗ್ತಾ ಇದ್ದಂಥ ಎಂಪ್ಲಾಯ್ಸು ಕೂಡ ಎಲ್ಲ ಕೆಲಸ ಬಿಟ್ಟು ಡೆಲಿವರಿ ಫೀಲ್ಡ್ಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬರ್ತಕ್ಕಂಥ ಹೊಸಬ್ರು ಕೂಡ ಡೆಲಿವರಿ ಫೀಲ್ಡ್ಗೆ ಬರ್ತಾ ಇದ್ದಾರೆ. ಇನ್ನು ನಾರ್ತ್ ಇಂಡಿಯನ್ಸ್ ಗೊತ್ತಿರಬೇಕು, ಊರಿಗೆ ಹೋದ್ರೆ ಬರ್ಬೇಕಾದ್ರೆ 10 ಜನ ಕರ್ಕೊಂಬರ್ತಾನೆ ವಾಪಸ್ಸು. ಬರೋರೆಲ್ಲ ಇದಕ್ಕೆ ಬರ್ತಾರೆ. ಅವರಂತೂ ಯಾರ ಹತ್ರನೂ ವೆಹಿಕಲ್ ಇರಲ್ಲ, ಎಲ್ಲ ರೆಂಟೇ. ಇವಾಗ ನೋಡಿದ್ವಿ, ಸುಮಾರು ನೋಡ್ತಾ ಇರ್ತೀವಿ, ಜಿಪ್ಪಿ ಓಡಿಸ್ತಾ ಇರ್ತಾರೆ, ಬೌನ್ಸ್ ಓಡಿಸ್ತಾ ಇರ್ತಾರೆ, ಯಾವ ಸಣ್ಣ ಪುಟ್ಟ ಸೈಕಲ್ಗಳು ಅವು ಇವು ಇವೆಲ್ಲ ಓಡಿಸೋರೆಲ್ಲ ಬರೀ ನಾರ್ತ್ ಇಂಡಿಯನ್ಸ್, ಹಿಂದಿಯವ್ರು. ಯಾಕೆಂದ್ರೆ ಅವ್ರ ಹತ್ರ ಯಾವುದೇ ಒಂದು ಬೈಕು ಡಾಕ್ಯುಮೆಂಟ್ಸ್ ಏನಿರಲ್ಲ. ಒಂದು ಬ್ಯಾಗ್ ಇಟ್ಕೊಂಡು ಬರ್ತಾರೆ, ಲಗೇಜ್ ಎತ್ಕೊಂಡು ಇಲ್ಲಿ ಬಂದು ಒಂದು ರೆಂಟಿಗೆ ಬೈಕ್ ತಗೊಂಡು ಆರಾಮಾಗಿ ಬೆಳಿಗ್ಗಿಂದ ನೈಟ್ವರೆಗೂ ಹೊಡಿತಾನೆ ಇರ್ತಾರೆ. ಅವ್ರಿಗೇನು ಯಾವ ಟೈಮಿಂಗ್ಸ್ ಇಲ್ಲ, ಯಾವ ಹೆಂಡತಿ ಮಕ್ಕಳು ಯಾರಿಲ್ಲ ಮನೇಲಿ, ಡ್ಯೂಟಿ ಮಾಡ್ತಾ ಇರ್ತಾರೆ. ಬೆಳಿಗ್ಗೆ ಇಳಿದ್ರೆ ನೈಟ್ 12 ಗಂಟೆಗೆ ಮನೆಗೆ ಹೋಗೋದು, ಒಂದು 6 ಅವರ್ ನಿದ್ದೆ ಮಾಡಿದ್ರೆ ಸಾಕು ಅವ್ರಿಗೆ. ಒಟ್ಟು ಡೈಲಿ ಆ ಎಲೆಕ್ಟ್ರಿಕಲ್ ವೆಹಿಕಲನ್ನೇ 2,000 3,000 ರೂಪಾಯಿ ಹೊಡೆದಾಕ್ತಾರೆ. ಯಾಕಂದರೆ ಬೆಳಿಗ್ಗಿಂದ ನೈಟ್ವರೆಗೂ ಫೀಲ್ಡಲ್ಲೇ ಕೆಲಸ ಮಾಡೋದ್ರಿಂದ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಲಾಗಿನ್ ಅವರ್ ಚೆನ್ನಾಗಿರ್ತಾರಲ್ವ, ಜಾಸ್ತಿ ಇರುತ್ತೆ, ಆರ್ಡ್ರ್ ಜಾಸ್ತಿ ಕ್ಯಾನ್ಸಲೇಷನ್ ಮಾಡಲ್ಲ. ಹಂಗಾಗಿ ಅವ್ರಿಗೆ ಆರ್ಡ್ರ್ ಜಾಸ್ತಿ ಕೊಡ್ತಾ ಇರ್ತಾರೆ. ಹಂಗಾಗಿ ಏನಾಗಿದೆ ಅಂದರೆ ಇವಾಗ ನಾರ್ತ್ ಇಂಡಿಯನ್ಸ್ಗೆ ಇದೊಂದು ಒಳ್ಳೆ ಬೆನಿಫಿಟ್ಟು. ಒಳ್ಳೆ ಆರ್ಡ್ರ್ ಬರುತ್ತೆ, ಜಾಸ್ತಿ ಲಾಂಗ್ ಹೋಗಲ್ಲ, ಲೋಕಲ್ ಆರ್ಡ್ರ್ ಹೊಡ್ಕೊಳ್ಳೋದ್ರಿಂದ ಒಳ್ಳೆ ಅರ್ನಿಂಗ್ಸ್ ಕೂಡ ಆಗ್ತಾ ಇದೆ. ಈ ಸೀನಿಯರ್ಸ್ಗಂತೂ ಒಟ್ಟಾರೆ ಎಲ್ಲ ಕಡೆಯಿಂದನೂ ಪ್ರಾಬ್ಲಮ್ಸ್ ಆಗ್ತಾನೇ ಇದೆ. ಆರ್ಡ್ರ್ ಕಮ್ಮಿ, ಅರ್ನಿಂಗ್ಸ್ ಆಗ್ತಾ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಅಂತೂ ಆರ್ಡ್ರ್ ಯಾರಿಗೂ ಕೊಡ್ತಾನೆ ಇಲ್ಲ. ಯಾಕೆ ಕ್ಯಾನ್ಸಲೇಷನ್ ಮಾಡೋದಂತೂ ಫುಲ್ ಸ್ಟಾಪೇ ಮಾಡಿಬಿಡ್ತಾನೆ. ಪೀಕ್ ಅವರಲ್ಲಿ ಬೆಳಗ್ಗೆ ಸಾಯಂಕಾಲ ಅಷ್ಟೇ ಒಂದು 4-5 ಆರ್ಡ್ರ್ ಓಡಿಸ್ತಾನೆ. ಅದು ಬಿಟ್ಟರೆ ಮಧ್ಯಾಹ್ನ ಅಂತಲೂ ನಾನ್ ಪೀಕ್ ಅವರಲ್ಲಿ ಆರ್ಡ್ರೇ ಕೊಡಲ್ಲ, ಆ ಥರ ಮಾಡಾಕಿದ್ದಾನೆ. ನೋಡ್ಬೇಕು ಇದು ಎಷ್ಟು ದಿವಸ ಹಿಂಗೆ ಇರುತ್ತೆ ಅಂತ. ಬಟ್ ಚೇಂಜ್ ಆಗ್ತಾ ಇರುತ್ತೆ, ಯಾವುದೋ ಒಂದೇ ಪರ್ಮನೆಂಟ್ ಆಗಿರಲ್ಲ. ಅಪ್ಡೇಟ್ ಆದಂಗೆ ಹೊಸ ರೂಲ್ಸ್ ಬಂದಂಗೆ ಚೇಂಜ್ ಮಾಡ್ತಾ ಇರ್ತಾನೆ. ಒಟ್ಟಾಗೆ ಸೀನಿಯರ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ಮು. ಸೀನಿಯರ್ಸ್ ಆದಷ್ಟು ಹೊಸ ಐಡಿಗಳು ಕ್ರಿಯೇಟ್ ಮಾಡ್ಕೊಂಡ್ರೆ ಬೆಸ್ಟ್ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ. ಹಳೆ ಐಡಿಗಳಿಗಂತೂ ಸುಮಾರು ನೋಡ್ತಾ ಇದೀವಿ, ಸುಮಾರು ನಮ್ಮವೆಲ್ಲ 10 ವರ್ಷದ ಐಡಿ ಇದ್ದಾವೆ. ಅವ್ರು ನಮಗೆ ಹೊಸಬ್ರಿಗೆ ಕೊಟ್ಟಂಗೆ ನಮ್ಮ ಐಡಿಗಳಿಗೆಲ್ಲ ಆರ್ಡರ್ ಕೊಡಲ್ಲ. ಹೆಸರಿಗೆ ಇರ್ಬೇಕು ಅಷ್ಟೇ 10 ವರ್ಷದ್ದು ನಮ್ಮದು ಸೀನಿಯರ್ ಐಡಿ ಅಂತ ಹೇಳ್ಕೊಳಕ್ಕೆ ಅಷ್ಟೇ. ಬಿಟ್ಟರೆ ಹೊಸೊಬ್ರು ಮಾಡ್ತಾರಲ್ಲ ಆ ಅರ್ನಿಂಗ್ಸು ಹಳಬ್ರು ಮಾಡೋಕ್ಕಾಗ್ತಾ ಇಲ್ಲ. ಆ ಥರ ಆಗಿದೆ ಸದ್ಯಕ್ಕೆ. ನಾವು ಸುಮಾರು ನೋಡ್ತಾ ಇರ್ತೀವಲ್ವಾ, ಹೊಸ ಐಡಿಗಳಿಗಂತೂ ನಾನ್ ಸ್ಟಾಪ್ ಹೊಡಿತಾನೆ ಇರ್ತಾರೆ ಬೆಳಗಿನ ಸಾಯಂಕಾಲ ಬ್ಯಾಕ್ ಟು ಬ್ಯಾಕ್. ಅವ್ರಿಗೆ ರಿಂಗ್ ಆಗ್ತಾನೆ ಇರ್ತವೆ. ಸೀನಿಯರ್ಸು ಅಲ್ಲೇ ನಿಂತಿರ್ತಾರೆ, ಅವ್ರಿಗೆ ಆರ್ಡ್ರೇ ಶೋ ಆಗಲ್ಲ. ಈ ಥರ ಮಾರ್ಕೆಟಲ್ಲೂ ಕೂಡ ಹಂಗೆ ಆಗಿದೆ. ಹೊಸ ಐಡಿಗಳಿಗೆ ಮಾತ್ರ ಆರ್ಡ್ರ್ ಬರುತ್ತೆ, ಹಳೆ ಐಡಿಗೆ ಆರ್ಡ್ರ್ ಬರ್ತಾ ಇಲ್ಲ. ಎಷ್ಟು ದಿವಸ ಹಿಂಗೆ ಮಾಡ್ತಾನೆ ಅಂತ ಗೊತ್ತಿಲ್ಲ. ಒಟ್ಟು ಹೊಸಬ್ರು ಬಿಟ್ಟು ಹೋಗಬಾರ್ದು ಅನ್ನೋ ಒಂದೇ ಇಂಟೆನ್ಷನ್ ಇಟ್ಕೊಂಡು ಅವನು ಹೊಸಬ್ರಿಗೆ ಚೆನ್ನಾಗಿ ಆರ್ಡ್ರ್ ಕೊಡ್ತಾನೆ. ಯಾವುದೇ ಡೆಲಿವರಿ ಕಂಪ್ನಿ ಅದು ಅಷ್ಟೇ ಗೊತ್ತಿರ್ಬೇಕು. ನೀವು ಇದೇ ಅಂತ ಅಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಯಾವುದೇ ತಗೊಳ್ಳಿ, ಕಮರ್ಷಿಯಲ್ ಯಾವುದೇ ಒಂದು ಮೆಟೀರಿಯಲ್ ತಗೊಂಡ್ರು ಹೊಸ ಕಷ್ಟ ಐಡಿಗಳಿಗೆ ಏನು ಬರುತ್ತೋ ಅವ್ರಿಗೆ ಚೆನ್ನಾಗಿ ಆರ್ಡ್ರ್ ಕೊಡ್ತಾರೆ ಒಂದು 3 ಮಂತ್ಸು. ಆನಂತರ ಹಳಬ್ರು ಆದಂಗೆ ಅವರಿಗೆಲ್ಲ ಸ್ವಲ್ಪ ಸ್ಲೋ ಆಗುತ್ತೆ ಆರ್ಡ್ರು. ಇದೇ ಮೇಯ್ನ್ ಈ ಡೆಲಿವರಿದು ಫಿಲ್ಟರ್ದೊಂದು ಪ್ಲಾನಿಂಗ್ ಅಂತ ಎಂದ್ಕೋಬೋದು, ಎಲ್ರಿಗೂ ಗೊತ್ತು. ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.